ಹಾಗೆ ಕೆಟ್ಟದಾಗ ಮಾತಾಡಿರೋ ಕಮಲ್ ಹಾಸನ್ ಸಿನಿಮಾನ ಕರ್ನಾಟಕದಿಂದ ಬ್ಯಾನ್ ಮಾಡ್ಬೇಕು ಅನ್ನೋ ಸಮಯದಲ್ಲಿ ಇದೀಗ ನಮ್ ಕನ್ನಡ ಸಿನಿಮಾ ಸ್ಟಾರ್ಸ್ ಗಳು ಎಲ್ಲೋದ್ರು ಎಲ್ಲಿ ಅವ್ರ ಮಾತಿನ ಬಗ್ಗೆ ಏನು ವಿರೋಧ ಇಲ್ಲ. ಎಲ್ಲೋ ಒಂದಿಬ್ರು ಮಾತಾಡಿದ್ರು, ಮುಗೀತು. ಯಾಕೆ? ನಿಮ್ಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂತನಾ, ಅಥವಾ ಆಫರ್ ಬರಲ್ಲ ಅಂತನಾ, ಅಥವಾ ಏನ್ ಕತೆ ನಿಮ್ದು ಅಂತ? ಯಾಕೆ ಊಟಕ್ಕೀಗ ಶೋಕಿಗೆ ಊಟಕ್ಕೆ ನಿಮ್ಗೆ ಕನ್ನಡ ಭಿಕ್ಷೆ ಹಾಕಿಲ್ವಾ? ಕನ್ನಡದವರು ನಿಮ್ಗೆ ಪ್ರೋತ್ಸಾಹಿಸಿಲ್ವಾ? ಮರ್ತು ಬಿಟ್ರ? ಇದ್ಯಾವುದು ಕಾಣಿಸ್ತಾ ಇಲ್ವಾ? ಇದೇ ವರನಟ ರಾಜ್ಕುಮಾರ್ ಈ ಸಮಯದಲ್ಲಿ ನಮ್ ಜೊತೆ ಇದ್ದಿದ್ರೆ ಕನ್ನಡ ಅಂದ್ರೆ ಏನು, ಕನ್ನಡದ ನೆಲ ಬೆಲೆ ಏನು ಅಂತ ತೋರಿಸ್ತಾ ಇದ್ರು. ಕನ್ನಡವನ್ನ ಎನ್ನಡ ಅಂತ ಕರೆಯೋರಿಗೆ ಅದ್ಯಾವ ರೀತಿ ಪಾಠ ಮಾಡ್ಬೇಕು ಅನ್ನೋದು ರಾಜಣ್ಣಗೆ ಕ್ಲಾರಿಟಿಯಾಗಿ ರಾಜಣ್ಣನೇ ಹೇಳ್ಕೊಡ್ತಾ ಇದ್ರು. ಇದೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬರೀ ಏನಾದ್ರು ಬಿಸ್ನೆಸ್ ಮೈಂಡ್ ಆಯ್ತಾ? ಕನ್ನಡವನ್ನ ಬಿಸ್ನೆಸ್ ಮೈಂಡೆಡ್ ಅಲ್ಲಿ ತೆಗೆದುಕೊಂಡು ಹೋಗ್ತಿದಾರ? ಏನ್ ಯಾವ ರೀತಿ ಕಾಣಿಸ್ತಾ ಇದೆ ನಂಗೆ ಗೊತ್ತಿಲ್ಲಪ್ಪ. ಮೋಸ್ಟ್ಲಿ ಬಿಸ್ನೆಸ್ ಮೈಂಡ್ ಅಲ್ಲಿ ಕನ್ನಡ ಚಿತ್ರರಂಗ ಇದೇ ರೀತಿ ಇದೆ, ನಮ್ಗೆಲ್ಲೋ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಯಾರೋ ಒಬ್ರು ಬಗ್ಗೆ ಮಾತಾಡಿದ್ರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದಾರ ಅನ್ಸುತ್ತೆ. ಮನೇಲಿ ಬೇರೆ ಮಳೆ ಬರ್ತಿದೆ, ಚಳಿಲಿ ಮುಚ್ಚಾಕೊಂಡು ಮಲಗಿರ್ಬೇಕು.